ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. उत्तर प्रदेश के लिए बहुत बड़ा एलोकेशन है, 19,858 करोड़ रुपए का. जो 19,858 करोड़ रुपए का एलोकेशन है, ये अगर हम कंपेयर करें यूपीए सरकार के एलोकेशन के समय से 18 गुना है. पूरे उत्तर प्रदेश में रेलवे में इन्वेस्टमेंट जो हो रहा है वो है 1,04,000 करोड़ रुपए का. 5,200 किलोमीटर रेलवे ट्रैक 10 वर्षों में उत्तर प्रदेश में बने हैं. स्विट्जरलैंड के रेलवे नेटवर्क या बेल्जियम का रेलवे नेटवर्क के बराबर मोदी जी ने 10 वर्षों में उत्तर प्रदेश में जोड़ा. रेलवे के बजट में बिहार के लिए 10,066 करोड़ रुपीस का एलोकेशन हुआ है. यूपी के समय में जो एनुअल एवरेज होता था, जब बिहार से श्री लालू यादव जी केंद्र में रेलवे मंत्री होते थे, यूपीए का जो समय था उसके कंपैरिजन में 9 गुना ज़्यादा एलोकेशन. न्यू रेलवे ट्रैक्स बनाने की बिहार में जो पेस है, यूपीए के समय में 64 किलोमीटर्स पर ईयर होती थी, वो करीब 2.5 गुना बढ़ के 167 किलोमीटर पर ईयर हुई. इन 10 वर्षों में मोदी जी ने बिहार में 1,832 किलोमीटर नए रेलवे ट्रैक बनाए. और सिग्नल कवच तो बहुत तेज़ी से लग रहा है, आप देख ही रहे हो. 10,000 लोकोमोटिव में कवच लग रहा है. मतलब मैंने कहा, जैसा आपको कहा, जो पश्चिमी देशों ने 20 साल में किया वो 6 साल में अपन कंप्लीट करके दिखाएं. ಎಲ್ಲವೂ ಕೂಡ ಎನಿಸಿದ ರೀತಿ ನಡೆದರೆ ಇದೇ ಫೆಬ್ರವರಿ 25ರಿಂದ 27 3ನೇ ತಾರೀಕುವರೆಗೂ ಕೂಡ ಇದು ನಡೆಯಲಿಕ್ಕಿದೆ. ಇದರಲ್ಲಿ ಇದು ಯಾಕೆ ಅಂತ ಹೇಳಿದರೆ, ಸಾಹಿತಿಗಳನ್ನು ಮತ್ತು ಬರಹಗಾರರು ಯಾರಿದ್ದಾರ ಮತ್ತು ಈ ಹೆಚ್ಚು ಕಲಿತಂಥ ವಿದ್ವಾಂಸರನ್ನು 150ಕ್ಕಿಂತ ಅಧಿಕ ಸ್ಟಾಲ್ಸ್ಗಳು ಇವತ್ತು ನಾವಲ್ಲಿ ಪುಸ್ತಕ ಮುಖ್ಯ ಎಕ್ಸಿಬಿಷನ್, ಅಲ್ಲಿ ಪ್ರೈವೇಟ್ ಸ್ಟಾಲ್, ಗೌರ್ಮೆಂಟ್ ಸ್ಟಾಲ್ ಮತ್ತು ಇವರೆಲ್ಲ ಅವಕಾಶ ಇದೆ. 80% ಕನ್ನಡ ಮತ್ತು 20% ಅದರ್ ಲ್ಯಾಂಗ್ವೇಜ್ಗೆ ಅವಕಾಶ ಮಾಡಿ ಕೊಡ್ತೇವೆ. ಬರೆದಂಥ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಬೇಕು ಅಂಥ ಬರಹಗಾರರಿಗೆ ಒಂದು ವೇದಿಕೆ ನಿರ್ಮಿಸಿ ಪುಸ್ತಕ ಬಿಡುಗಡೆ ಮಾಡಿಸಿಕೊಳ್ಳುವಂಥ ಕೂಡ ಅವಕಾಶ. ಎರಡನೇದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಲಿಟ್ರೇಚರ್ ಮತ್ತು ಬೇರೆ ಬೇರೆ ಸಾಹಿತ್ಯಗಳ ಕುರಿತು ಆ ಚರ್ಚೆ ಮಾಡಲಿಕ್ಕೆ ಬೇಕಾಗಿ ಕೂಡ ಇವತ್ತು ನಾವು 2 ಸಪ್ರೇಟ್ ಸ್ಥಳವನ್ನು ಕೂಡ ನಿಗದಿಪಡಿಸ್ತೇವೆ. ಮತ್ತು ಸಾರ್ವಜನಿಕರಿಗೆ ಕೂಡ ಇದರಲ್ಲಿ ಮುಕ್ತ ಅವಕಾಶ ಇದ್ದ ಕಾರಣ ಫುಡ್ ಕೋರ್ಟ್ ಮತ್ತು ಫುಡ್ ಫೆಸ್ಟಿವಲ್ ಕೂಡ ಒಂದು ನಾವು ಹಮ್ಮಿಕೊಂಡಿರುತ್ತೇವೆ. ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೆ ಪ್ರಯೋಜನ ಆಗಬೇಕನ್ನೋ ಉದ್ದೇಶದಿಂದ ಶಾಸಕರ ನಿಧಿಯಿಂದ ಸುಮಾರು 2 ಅಥವಾ 3 ಲಕ್ಷ ಒಳಪಟ್ಟಂತಹ ಪುಸ್ತಕಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆಯಾಯ ಕ್ಷೇತ್ರ ಶಾಸಕರಿಗೆ ಅವಕಾಶ ಮಾಡಿಕೊಡಲಾಗುವುದು. ಶಾಸಕರು ತಾವು ಖರೀದಿಸುವಂಥ ಪುಸ್ತಕವನ್ನು ಅವರವರ ಕ್ಷೇತ್ರದ ಸರ್ಕಾರಿ ಶಾಲೆ, ಕಾಲೇಜ್ ಮತ್ತು ಸರ್ಕಾರಿ ಲೈಬ್ರರಿಗೆ ಒದಗಿಸಬಹುದು. ನಮ್ಮಲ್ಲಿ MBBS ಓದಿದ ಅದೇ ರೀತಿಯಾಗಿ ಹಾಗೂ ರೋಗಿಗಳು 2023 ನವೆಂಬರ್ 3ರಂದು MBBS ಪ್ರವೇಶಾರ್ಥಿ ಪ್ರತಿ ವರ್ಷ ಈ ಪ್ರಾಸೆಸ್ ಹೆಂಗಾಯ್ತು, ಇದು ಹಿಂದೆ ಸ್ಯಾಂಕ್ಷನ್ ಅದೇ ರೀತಿಯಾಗಿ ಆಗ್ಲೇಬೇಕಂತಂದ್ರೆ ನಮಗೆ ಯಾವಾಗಲೂ 50 ಹಾಸಿಗೆ ಜಿಲ್ಲಾ ಆಸ್ಪತ್ರೆ ಇವಾಗ ಇದು ಅವರ ಫಸ್ಟ್ ಆದ್ಯತೆ ಇತ್ತು. ನಮಗೆಲ್ಲ ಮೀಟಿಂಗ್ ಕರೆದಾಗ
2017 ಸಂದರ್ಭದೊಳಗೆ ಸುಮಾರು 21 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ವಿ. ಒಟ್ಟು 366 ಕೋಟಿ ರೂಪಾಯಿ ಖರ್ಚು ಮಾಡಿ 450 ಹಾಸಿಗೆ ಈ ಆಸ್ಪತ್ರೆಯನ್ನು 138 ಕೋಟಿ ಖರ್ಚು ಮಾಡಿ ಪೂರ್ಣಗೊಳಿಸಿದ್ದೇವೆ. ಈ ಕ್ಯಾತ್ ಲ್ಯಾಬ್ 10 ಕೋಟಿ ರೂಪಾಯಿದಾಗ ನಾವೇನು ಪ್ರಾರಂಭ ಮಾಡಕತ್ತೇವಲ್ಲ, ನನಗೆ ಒಬ್ಬರಲ್ಲ ಇಬ್ಬರಲ್ಲ ನಾ ಗದಿಗೆ ಬಂದಾಳೆ ಎಲ್ಲರೂ 20-30 ಮಂದಿ ಬಂದು ನನಗೆ ಕಿನಾಗರ ಹೇಳ್ಯಾರ, ಇದರ ಹೇಳ್ಯಾರ. ಈ 10 ಕೋಟಿ ರೂಪಾಯಿಯ ಈ ಸೌಲಭ್ಯ ನಮ್ಮ ಬಡವರಿಗೆ ಬಹಳಷ್ಟು ಅನುಕೂಲ ಆಗಬೇಕು. ಕ್ಯಾತ್ ಲ್ಯಾಬ್ ಅಂತಂದರೆ ಇದು ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ರಕ್ತನಾಳದ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸ್ತೀವಿ. ಆಮೇಲೆ ಪೇಸ್ ಮೇಕರ್ ಅಳವಡಿಸೋದು, ಬಲೂನಿಂಗ್ ಸರ್ಜರಿ, ವಾಲ್ವ್ ಡೈಲಿಟೇಷನ್ನು, ವಾಲ್ವ್ ಥೆರಪಿ ಎಲ್ಲ ಇರ್ತದೆ. ಅದ್ರ ಜೊತೆಗೆ ಪಲ್ಮನರಿ ಎಂಬೋಲಿಸಮು, ದೇಹದಲ್ಲಿ ಯಾವುದೇ ಆರ್ಟ್ರೀಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನಾವು ಬಗೆಹರಿಸ್ಬೋದು. ಜನರಿಗೆ ಈ ಸೌಲಭ್ಯ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರೋದರಿಂದ ಈ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳಿ ಹಾಗೂ ಇದು ಎಲ್ಲ ಬಡವರಿಗೆ ಅನುಕೂಲ ಆಗಿದೆ. ಬಹಳಷ್ಟು ಟೀಕೆಗಳನ್ನು ಮಾಡಿದ್ದಾರೆ. ಆದರೆ ಇಡೀ ದೇಶದಲ್ಲಿ ಬಡ್ಜೆಟ್ಟಿಗೆ ಅತ್ಯುತ್ತಮ ಪ್ರಶಂಸೆಗಳು ವ್ಯಕ್ತವಾಗಿದೆ. ಈಗ ತಾವೆಲ್ಲರೂ ಗಮನಿಸಿದ್ದೀರಿ, ನಿನ್ನೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಅನೇಕ ಸಚಿವರು ಕೂಡ ಕರ್ನಾಟಕಕ್ಕೆ ಲಾಭ ಇಲ್ಲ, ಕರ್ನಾಟಕಕ್ಕೆ ಏನೂ ಸಿಕ್ಕೇ ಇಲ್ಲ, ಈ ರೀತಿ ಮಾತಾಡಿದ್ದಾರೆ. ಒಟ್ಟಾರೆ ಈ ಬಡ್ಜೆಟ್ಟು ಸಪ್ಪೆ, ಇದರಿಂದ ಏನೂ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷವಾಗಿ ಪ್ರಶಂಸೆ ಮಾಡಲಿಕ್ಕೆ ಅವರಿಗೆ ಕಷ್ಟ. ಸ್ವತಂತ್ರ ಭಾರತದ ಇಷ್ಟು ವರ್ಷಗಳ ಬಡ್ಜೆಟ್ಗಳಲ್ಲಿ ಒಂದು ಅತ್ಯುತ್ತಮ ಮುಂದಾಲೋಚನೆ ಇರತಕ್ಕಂಥ ಅಭಿವೃದ್ಧಿ ಪರವಾದ ಬಡ್ಜೆಟ್ಟು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಕರ್ನಾಟಕಕ್ಕೆ ಇದುವರೆಗೆ 44,485.49 ಕೋಟಿ ಸಿಗ್ತಾ ಇತ್ತು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.